Hello dear students, this is about session 13 of e-commerce subject. E-commerce is an elective paper for the first semester BCom class of Mangalore University. In this particular session, our focus is on business process outsourcing. ಈ ಸೆಷನ್ನಲ್ಲಿ ನಾವು ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್ನ ಬಗ್ಗೆ ಕಲಿತಾ ಇದ್ದೇವೆ. In the previous session, our discussion was on concept of web hosting, different forms of web hosting, criteria for selecting web hosting companies and general advantages of web hosting. ಹಿಂದಿನ ಸೆಷನ್ನಲ್ಲಿ ನಾವು ವೆಬ್ ಹೋಸ್ಟಿಂಗ್ ಎಂದರೇನು ಎನ್ನುವುದರ ಬಗ್ಗೆ, ವೆಬ್ ಹೋಸ್ಟಿಂಗ್ನ ವಿವಿಧ ಪ್ರಕಾರಗಳ ಬಗ್ಗೆ, ವೆಬ್ ಹೋಸ್ಟಿಂಗನ್ನು ಸೆಲೆಕ್ಟ್ ಮಾಡಲು ಅಥವಾ ಒಂದು ಬೆಸ್ಟ್ ವೆಬ್ ಹೋಸ್ಟಿಂಗ್ ಕಂಪನಿಯನ್ನು ಸೆಲೆಕ್ಟ್ ಮಾಡಲು ಅನುಸರಿಸಬಹುದಾದಂತಹ ಕ್ರೈಟೀರಿಯಾದ ಬಗ್ಗೆ ಹಾಗೂ ವೆಬ್ ಹೋಸ್ಟಿಂಗ್ನಿಂದ ನಮಗೆ ಸಿಗುವಂಥ ಜನರಲ್ ಉಪಯೋಗಗಳು, ಸಾಮಾನ್ಯ ಉಪಯೋಗಗಳು ಯಾವುದು ಎಂಬುದರ ಬಗ್ಗೆ ಕಲಿತಿದ್ದೇವೆ. Learning objective of this chapter is to enable the learners to understand the basic technical aspects of e-commerce and to give an idea of BPO, ERP and blogging as e-commerce tools. ಈ ಪರ್ಟಿಕ್ಯುಲರ್ ಚಾಪ್ಟರ್ನಲ್ಲಿ ನಾವು ಇ ಕಾಮರ್ಸಿಗೆ ಸಂಬಂಧಿಸಿದಂಥ ಬೇಸಿಕ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಬೇಸಿಕ್ ಇ ಕಾಮರ್ಸ್ಗೆ ಬೇಕಾಗಿರುವಂಥ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ನ ಬಗ್ಗೆ ಹಾಗೂ BPO, ERP ಮತ್ತು ಬ್ಲಾಗಿಂಗ್ನ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ಸೆಷನ್ ಔಟ್ಕಮ್ಸ್ ಆರ್ ಆಸ್ ಅಂಡರ್: understand the concept of business process outsourcing, know different types of BPO, get an insight of advantages and disadvantages of BPO. ಈ ಸೆಷನ್ನಲ್ಲಿ ನಾವು ತಿಳಿದುಕೊಳ್ಳುವುದು ಏನೆಂದರೆ ಬಿಸ್ನೆಸ್ ಪ್ರೋಸೆಸ್ ಔಟ್ಸ್ಟ್ಯಾಂಡಿಂಗ್ನ ಬಗ್ಗೆ ಹಾಗೂ ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್ನಲ್ಲಿ ಇರುವಂಥ ವಿವಿಧ ವಿಭಾಗಗಳು ಅಥವಾ ವಿಧಗಳ ಬಗ್ಗೆ ಹಾಗೂ ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್ನಿಂದ ಆಗುವಂಥ ಉಪಯೋಗಗಳು ಮತ್ತು ಅನಾನುಕೂಲತೆಗಳು ಏನಿದೆ ಎನ್ನುವುದನ್ನು ತಿಳಿದುಕೊಳ್ತಾ ಇದ್ದೇವೆ. ಲೆಟ್ಸ್ ಸ್ಟಾರ್ಟ್. Business process outsourcing, popularly known as BPO. What is this? Business process outsourcing is a practice of subcontracting non-core business operations and activities to a third-party service provider. Business process outsourcing can also be defined as the act of giving other party responsibility of performing what would otherwise be an internal system or service. BPO ಅಂದ್ರೇನು ಅಂತ ಹೇಳ್ತಾ ಹೋದರೆ, ಇಲ್ಲಿ ಒಂದು ಕಂಪನಿ ತನ್ನ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳಲ್ಲಿ, ವಿವಿಧ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳು ಅಥವಾ ಫಂಕ್ಷನ್ಸ್ಗಳಲ್ಲಿ ಕೆಲವಷ್ಟು ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳನ್ನು ಹೊರಗಿನವರಿಗೆ ಕೊಟ್ಟು ಕೆಲಸವನ್ನು ಪಡೆಯುತ್ತದೆ. ಇಂತಹ ಒಂದು ಪ್ರಾಕ್ಟೀಸ್ ಇಲ್ಲಿ ಕಾಂಟ್ರಾಕ್ಟಿಂಗ್ ಆಗ್ತದೆ, ಎರಡು ಕಂಪನಿಗಳ ನಡುವೆ ಕಾಂಟ್ರಾಕ್ಟಿಂಗ್ ಆಗ್ತದೆ. ಒಂದು ಕಂಪನಿ ತನ್ನ ಬಿಸ್ನೆಸ್ಸಿಗೆ ಸಂಬಂಧಿಸಿದಂಥ ಕೆಲವು ಆ್ಯಕ್ಟಿವಿಟೀಸನ್ನು ಔಟ್ಸೋರ್ಸಿಂಗ್ ಕಂಪನಿಗೆ ವಹಿಸಿಕೊಡ್ತದೆ. ಆ ಔಟ್ಸೋರ್ಸಿಂಗ್ ಕಂಪನಿ ಫೀಸ್ ಪಡೆದುಕೊಂಡು ಈ ಕೆಲಸವನ್ನು ಮಾಡಿಕೊಡ್ತದೆ. BPO company offers specialized business services to another organization. BPO ಕಂಪನಿಗಳಂತಲೇ ಇರುತ್ತವೆ. ಆ ಕಂಪನಿಗಳ ಮುಖ್ಯ ಕೆಲಸನೇ ಇತರ ಕಂಪನಿಗಳಿಂದ ಪಡೆಯಲಾದಂಥ ಕೆಲಸಗಳನ್ನು ನಿರ್ವಹಿಸಿ ಕೊಡುವಂಥದ್ದು. ಉದಾಹರಣೆಗೆ, ಇನ್ಶೂರೆನ್ಸ್ ಕಂಪನಿ ಒಂದು ತನ್ನ ವಿವಿಧ ಪ್ರಕಾರದ ಕಾರ್ಯಗಳಲ್ಲಿ ಕ್ಲೇಮ್ ಸೆಟ್ಲ್ಮೆಂಟ್ ಪ್ರೋಸೆಸ್ಸನ್ನು ಹೊರಗಿನ ಒಂದು ಕಂಪನಿಗೆ ವಹಿಸಿಕೊಡ್ಬೋದು. ಅದೇ ರೀತಿ ಬ್ಯಾಂಕ್ಗಳು ಕೂಡ ಹಾಗೆ, ಬ್ಯಾಂಕ್ನಲ್ಲೂ ಕೂಡ ವಿವಿಧ ರೀತಿಯಂಥ ವಿಭಾಗಗಳ ಕೆಲಸ ಇರ್ತದೆ. ಅಲ್ಲಿ
ಲೋನ್ ಡಿಪಾರ್ಟ್ಮೆಂಟ್ ವರ್ಕನ್ನು, ಲೋನ್ ಪ್ರೊಸೆಸಿಂಗ್ ಸಿಸ್ಟಮನ್ನು ಹೊರಗಿನ ಕಂಪನಿಗೆ, ಬೇರೆ ಯಾವುದೋ ಒಂದು ಥರ್ಡ್ ಪಾರ್ಟಿ ಕಂಪನಿಗೆ ವಹಿಸಿಕೊಟ್ಟು ಕೆಲಸವನ್ನು ಪಡೆಯಬಹುದಾಗಿದೆ. ಈ ಥರ ವೆನ್ ಅ ಕಂಪನಿ ಡೆಲಿಗೇಟ್ಸ್ part of its works to a third party and gets the work done for a consideration called fees payment will be called as a system of business process outsourcing. ಬಿ ಪಿ ಒ ಸರ್ವೀಸಸ್ಸನ್ನು ನೀವು ಗಮನಿಸ್ತಾ ಹೋದರೆ, ಮುಖ್ಯವಾಗಿ ಯಾವ ಫೀಲ್ಡ್ನಲ್ಲಿ, ಯಾವ ಏರಿಯಾದಲ್ಲಿ ಬಿ ಪಿ ಒ ಸರ್ವೀಸಸ್ಗಳಿರುತ್ತದಂತ ನೋಡಿದರೆ, ಪೇರೋಲ್ ಅಕೌಂಟಿಂಗ್ ಕೆಲಸಕ್ಕೋಸ್ಕರ ಬಿ ಪಿ ಒ ಮಾಡ್ಬೋದು, ಅಂದರೆ ಔಟ್ಸೋರ್ಸ್ ಮಾಡ್ಬೋದು. ಟೆಲಿಮಾರ್ಕೆಟಿಂಗ್ಗೋಸ್ಕರ ಔಟ್ಸೋರ್ಸಿಂಗ್ ಮಾಡ್ಬೋದು. ಡೇಟಾ ರೆಕಾರ್ಡಿಂಗ್ ಕೆಲಸಕ್ಕೋಸ್ಕರ ಔಟ್ಸೋರ್ಸಿಂಗ್ ಮಾಡ್ಬೋದು. ಸೋಷಲ್ ಮೀಡಿಯಾ ಮಾರ್ಕೆಟಿಂಗ್, ಕಸ್ಟಮರ್ ಸಪೋರ್ಟ್. ಸೊ ವಿ ಹ್ಯಾವ್ ಕಾಲ್ ಸೆಂಟರ್ಸ್. ಕಂಪನಿಗಳು ಕಸ್ಟಮರ್ ಸಪೋರ್ಟಿಗೋಸ್ಕರ ಕಾಲ್ ಸೆಂಟರ್ನ ಮೊರೆ ಹೋಗ್ತದಲ್ವಾ. ಈ ಕಾಲ್ ಸೆಂಟರ್ಗಳನ್ನು ಹೆಚ್ಚಿನ ಸಂದರ್ಭದಲ್ಲಿ ಥರ್ಡ್ ಪಾರ್ಟಿಯಿಂದ ನಿರ್ವಹಿಸಲ್ಪಡ್ತದೆ. ಥರ್ಡ್ ಪಾರ್ಟಿಯ ಹೆಲ್ಪ್ ಪಡೆದುಕೊಂಡು ಒಂದು ಕಂಪನಿ ತನ್ನ ಕಾಲ್ ಸೆಂಟರನ್ನು ರನ್ ಮಾಡ್ತಾ ಇರ್ತದೆ. ಇದು ನಥಿಂಗ್ ಬಟ್ ಅ ಟಿಪಿಕಲ್ ಕೇಸ್ ಆಫ್ ಬಿ ಪಿ ಒ, ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್. ದೇರ್ ಆರ್ ಡಿಫರೆಂಟ್ segment of works for a company or an organization, which can be broadly classified into two: back office functions and front office functions. ಬಿ ಪಿ ಒ ಕೆಲಸ ಕೂಡ ಬೇಸ್ಡ್ ಆನ್ ದೀಸ್ ಟು ಕೆಟಗರೀಸಲ್ಲಿ ಡಿವಿಷನ್ ಪಡ್ಕೊಳ್ತದೆ. ಬ್ಯಾಕ್ ಆಫೀಸ್ ಫಂಕ್ಷನ್ಸ್ಗಳಂತ ಹೇಳಿದರೆ, ದೋಸ್ ಫಂಕ್ಷನ್ಸ್ ವಿಚ್ ಆರ್ supportive functions for your main or core activities. ಬ್ಯಾಕ್ ಆಫೀಸ್ ಫಂಕ್ಷನ್ಸ್ಗಳಲ್ಲಿ ಬಿಲ್ಲಿಂಗ್ ಫಾರ್ ಪರ್ಚೇಸಿಂಗ್ ಮತ್ತು ಅಕೌಂಟಿಂಗ್ ಪ್ರಿಪ್ರೇಷನ್ ಮಾಡಿಕೊಡುವಂಥದ್ದು, ಅಥವಾ ಪೇರೋಲ್ ರಿಲೇಟೆಡ್ ಸರ್ವಿಸ್ ಕೊಡುವಂಥದ್ದು, ಇದೆಲ್ಲ ಬ್ಯಾಕ್ ಆಫೀಸ್ ಸರ್ವಿಸ್ ಆಗಿರ್ತದೆ. ಫ್ರಂಟ್ ಆಫೀಸ್ ಫಂಕ್ಷನ್ಸ್ ಆರ್ those functions which includes customer related services such as marketing or technical support. BPO is also termed as ITs, and it was originally used in manufacturing industry. BPO ಅನ್ನು ನಾವು ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಯಾಕಂತೇಳಿದ್ರೆ ಇಲ್ಲಿ ಔಟ್ಸೋರ್ಸ್ ಆಗುವಾಗ ಓವರ್ಸೀಸ್ ಔಟ್ಸೋರ್ಸ್ ಆಗುತ್ತೆ. ಅಂದರೆ ಒಂದು ಕಂಪನಿ ತನಗೆ ಬೇಕಾಗಿರುವಂಥ ವರ್ಕನ್ನು ಪಡೆದುಕೊಳ್ಳಲು ಪ್ರಪಂಚದ ಯಾವುದೇ ಭಾಗದಲ್ಲಿರುವಂಥ ಒಂದು ಕಂಪನಿ ಜೊತೆಗೆ ಕಾಂಟ್ರಾಕ್ಟ್ ಮಾಡ್ಕೊಳ್ಬೋದು. ಹಾಗಾಗಿ ಅಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಪಾರ್ಟೆಂಟ್ ಆಗ್ತದೆ ಅಲ್ವಾ, ಇಂಟರ್ನೆಟ್, ಕಂಪ್ಯೂಟರ್ಸ್. ಹಾಗಾಗಿ ಇದೊಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಆ್ಯಂಡ್ ಬೇಸಿಕಲಿ ಔಟ್ಸೋರ್ಸಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಕಂಡುಬಂದಿತ್ತು. ಬಟ್ ನೌ ಔಟ್ಸೋರ್ಸಿಂಗ್ ಈಸ್ ನೀಡ್ ಆಫ್ ದಿ ಆರ್ ಆ್ಯಂಡ್ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಆಲ್ಮೋಸ್ಟ್ ಆಲ್ ದ ಸಾರ್ಟ್ ಆಫ್ business activities. Types of BPO. Based on the location of the outsourced work providers, BPOs can be classified as offshore outsourcing, onshore outsourcing, nearshore outsourcing. Offshore outsourcing or just offshoring occurs when an organization contracts for services provided with a company in a foreign country. Onshore outsourcing can be also called as domestic outsourcing, which happens when an organization contracts for services provided by a company that operates in the same country as the company which is hiring for outsourcing services. Nearshore outsourcing, as name itself implies, is an outsourcing which occurs when an organization contracts for services provided in the neighboring or nearby
ಕಂಟ್ರೀಸ್. ಬಿ ಪಿ ಒನ ವಿಧಗಳು ಯಾವುದು ಅಂತ ನೋಡ್ತಾ ಹೋದರೆ, ಬಿ ಪಿ ಒ ಕಂಪನೀಸ್ಗಳು ಇರುವ ಪ್ರಪಂಚದ ನಾನಾ ಭಾಗಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಈ ವಿಭಾಗಗಳನ್ನು ಮಾಡಿಕೊಳ್ಬೋದು. ಮೊದಲನೇದಾಗಿ ಆಫ್ಶೋರ್ ಔಟ್ಸೋರ್ಸಿಂಗ್. ಆಫ್ಶೋರ್ ಔಟ್ಸೋರ್ಸಿಂಗ್ ಅಂತ ಹೇಳಿದರೆ, ಯಾವಾಗ ಒಂದು ಕಂಪನಿ ತಾನು ಇರುವ ದೇಶವನ್ನು ಬಿಟ್ಟು ಮತ್ಯಾವುದೋ ಹೊರಗಿನ ದೇಶದೊಂದಿಗೆ ತನ್ನ ಕೆಲಸಕ್ಕೋಸ್ಕರ ಕಾಂಟ್ರ್ಯಾಕ್ಟ್ ಮಾಡಿಕೊಂಡ್ರೆ ಇದನ್ನೇ ನಾವು ಆಫ್ಶೋರ್ ಔಟ್ಸೋರ್ಸಿಂಗ್ ಅಂತ ಹೇಳ್ತೇವೆ. ಸಾಫ್ಟ್ವೇರ್ ವಿಚಾರಗಳಲ್ಲಿ ಅಥವಾ ಎಲ್ಲ ಹೆಚ್ಚಿನ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗಿನಲ್ಲಿ ಎಲ್ಲ ಇಂಥದ್ದೆಲ್ಲ ನಡೀತದೆ. ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಕ್ರೂಷಿಯಲ್ ರಾ ಮೆಟೀರಿಯಲ್ಸ್ಗೆಲ್ಲ ಆಗಿರ್ಬೋದು, ದೇರ್ ವಿಲ್ ಬಿ ಔಟ್ಸೋರ್ಸಿಂಗ್. ಆನ್ಶೋರ್ ಔಟ್ಸೋರ್ಸಿಂಗ್. ಆನ್ಶೋರ್ ಔಟ್ಸೋರ್ಸಿಂಗ್ ಅಂತ ಹೇಳಿದರೆ ಡೊಮೆಸ್ಟಿಕ್ ಔಟ್ಸೋರ್ಸಿಂಗ್. ಒಂದು ಕಂಪನಿ ತಾನು ಇರುವ ದೇಶದಲ್ಲಿಯೇ ಔಟ್ಸೋರ್ಸಿಂಗ್ ಮಾಡಿಸಿಕೊಂಡು ಕೆಲಸ ಮಾಡಿಸಿದರೆ ಅದನ್ನು ಆನ್ಶೋರ್ ಔಟ್ಸೋರ್ಸಿಂಗ್ ಅಂತ ಹೇಳ್ತೇವೆ. ನಿಯರ್ ಶೋರ್ ಔಟ್ಸೋರ್ಸಿಂಗ್ ಈಸ್ ನಥಿಂಗ್ ಬಟ್, ಇದು ಏನು ಅಂತ ಹೇಳಿದರೆ ಹತ್ತಿರದ ಯಾವುದಾದ್ರೊಂದು ಕಂಟ್ರಿಯಲ್ಲಿ, ಈಗ ಭಾರತದಿಂದ ಪಾಕಿಸ್ತಾನಕ್ಕೆ ಕೆಲಸದ ವರ್ಗಾವಣೆ ಆಗ್ಬೋದು, ಅಂದರೆ ಡೆಲಿಗೇಷನ್ ಆಗಿರ್ಬೋದು, ಅಥವಾ ಶ್ರೀಲಂಕಾಕ್ಕೆ ಆಗಿರ್ಬೋದು, ಈ ಥರ ನೇಬರಿಂಗ್ ಕಂಟ್ರೀಸಲ್ಲೇ ಕೆಲಸ ನಡೆಸ್ಕೊಂಡ್ರೆ ಇದು ನಿಯರ್ ಶೋರ್ ಔಟ್ಸೋರ್ಸಿಂಗ್ ಅಂತ ಹೇಳ್ತೇವೆ. ಆ್ಯಂಡ್ ವಿ ನೋ ದ್ಯಾಟ್ ಇಂಡಿಯಾ ಆ್ಯಂಡ್ ಚೈನಾ ಆರ್ ಸಚ್ ಕಂಟ್ರೀಸ್ ವಿಚ್ ಆರ್ ಆಫನ್ಲಿ ಪ್ರಿಫರ್ಡ್ ಫಾರ್ ಬಿ ಪಿ ಒ ಆರ್ ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್. ಭಾರತ ಮತ್ತು ಚೈನಾದಂಥ ಲೇಬರ್ ಓರಿಯೆಂಟೆಡ್ ನೇಷನಲ್ಲಿ ಅಥವಾ ಜನಸಂಖ್ಯೆ ಹೆಚ್ಚಿರುವಂಥ ಪ್ರದೇಶಗಳಲ್ಲಿ ಲೇಬರ್ ಓರಿಯೆಂಟೆಡ್ ಟಾಸ್ಕ್ ನಡೆಸಿಕೊಡುವಂಥ ವಿಚಾರದಲ್ಲಿ ಹೆಚ್ಚಿನ ಕಂಟ್ರಿಗಳು ಔಟ್ಸೋರ್ಸಿಂಗ್ ಮಾಡ್ತವೆ. ಕಮಿಂಗ್ ಟುವರ್ಡ್ಸ್ ಅಡ್ವಾಂಟೇಜಸ್ ಆಫ್ ಬಿ ಪಿ ಒ. ಬಿ ಪಿ ಒದಲ್ಲಿ ಟ್ರೆಮೆಂಡಸ್ ಅಡ್ವಾಂಟೇಜಸ್ ಇದೆ. ವೆನ್ ಯು ಆರ್ ಅನೇಬಲ್ ಟು ಪರ್ಫಾರ್ಮ್ ಅ ಟಾಸ್ಕ್ with the maximum efficiency and at the lower cost, you can always go for business process outsourcing. What are such advantages you are going to arrive when you go for business process outsourcing? Here we go with the list of advantages of BPO. Number 1, cost effectiveness. Obvious it is. ನೋಡಿ, ಬಿ ಪಿ ಒ ನಾವು ಅಡಾಪ್ಟ್ ಮಾಡ್ಕೊಳ್ತಾ ಇರೋದ್ರಿಂದ, ಅಂದರೆ ನಾವು ಔಟ್ಸೋರ್ಸ್ ಮಾಡ್ತಾ ಇರೋದ್ರಿಂದ ಏನಾಗ್ತದೆ, ನಮಗೆ ಯಾವುದು ಕಾಸ್ಟ್ ಇಫೆಕ್ಟಿವ್ ಆಗಿ ಕೆಲಸವನ್ನು ಮುಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಿಲ್ಲವೋ ಅಂಥ ಕೆಲಸವನ್ನು ನಾವು ಈಸಿಲಿ ಆರಾಮಾಗಿ ಕೆಲಸವನ್ನು ಮಾಡಿಸಿಕೊಳ್ಬೋದಾಗಿದೆ. ಚೈನಾ, ಭಾರತದಂಥ ಕಂಟ್ರಿಗಳಿಗೆ ಅಲ್ಲಿ ಲೇಬರ್ ತುಂಬ ಸಿಕ್ಕಾಪಟ್ಟೆ ಸಿಗೋದ್ರಿಂದ ಹಾಗೂ ಚೀಪ್ ರೇಟಲ್ಲಿ ಲೇಬರ್ ಸಿಗೋದ್ರಿಂದ ಹೆಚ್ಚಿನ ಫಾರಿನ್ ಕಂಟ್ರೀಸ್ಗಳು ಇಂಥ ಕಂಟ್ರೀಸ್ಗಳಲ್ಲಿ ಕೆಲಸವನ್ನು ಹಂಚಿ ತಮ್ಮ ಕೆಲಸವನ್ನು ಮಾಡಿಸ್ಕೊಳ್ತದೆ. ಕಾಸ್ಟ್ ಎಫೆಕ್ಟಿವ್ನೆಸ್ ಇರ್ತದೆ ಅಲ್ಲಿ. ಹೈಯರ್ ಎಫಿಷಿಯನ್ಸಿ ಇನ್ ಬಿಸ್ನೆಸ್ ಆಪರೇಷನ್ಸ್. ನೀವು ಬಿ ಪಿ ಒ ಸಿಸ್ಟಮ್ ಮುಖಾಂತರವಾಗಿ ಕೆಲಸ ಮಾಡಿಸಿಕೊಂಡ್ರೆ you will increase your work efficiency in your business operations. How it is possible? It will be possible because BPO companies are such a companies which are specialized in such outsourced task performance. They are well versed with that. They always make use of best technology and innovation for the ಔಟ್ಸೋರ್ಸ್ಡ್ ವರ್ಕ್. ಹಾಗಾಗಿ ವಿತ್ ದ ಬೆಸ್ಟ್ ಎಫಿಷಿಯನ್ಸಿ ಮತ್ತು ಇನೋವೇಟಿವ್ ವೇಲಿ ನಿಮ್ಮ ಬಿಸ್ನೆಸ್ ಆ್ಯಕ್ಟಿವಿಟೀಸನ್ನು ಅವರು ಮಾಡಿಕೊಡ್ತಾರೆ. ಹಾಗಾಗಿ ಇಟ್ ಈಸ್ ಒನ್ ಆಫ್ ದಿ ಅಡ್ವಾಂಟೇಜಸ್ ಆಫ್ ಬಿ ಪಿ ಒ. ಮೋರ್ ಫೋಕಸ್ ಆನ್ ದಿ ಕೋರ್ ಆ್ಯಕ್ಟಿವಿಟೀಸ್. ಮುಖ್ಯವಾಗಿ ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗಲ್ಲಿ ನಾವು ನಾನ್ ಕೋರ್ ಆ್ಯಕ್ಟಿವಿಟೀಸನ್ನು ಔಟ್ಸೋರ್ಸ್ ಮಾಡ್ತೇವೆ. ಅಂದರೆ ಕ್ರಿಟಿಕಲ್ ಅಲ್ಲದಿರುವಂಥ ಆ್ಯಕ್ಟಿವಿಟೀಸ್, ಫಾರ್ ಎಕ್ಸಾಂಪಲ್ ಕಾಲ್ ಸೆಂಟರ್ಸ್ ಎಲ್ಲ ಆಗಿರ್ಬೋದು, ಕಸ್ಟಮರ್ ಸರ್ವಿಸ್ ಎಲ್ಲ ಆಗಿರ್ಬೋದು, ಅದು ನಮ್ಮ ಮೇನ್ ಕ್ರಿಟಿಕಲ್ ಆ್ಯಕ್ಟಿವಿಟಿ ಅಲ್ಲ. ಅಂದರೆ
ಕೀ ಆ್ಯಕ್ಟಿವಿಟಿ ಅಲ್ಲ, ಬಟ್ ಇಟ್ಸ್ ವೆರಿ ಈಕ್ವಲಿ ಇಂಪಾರ್ಟೆಂಟ್. ಹಾಗಾಗಿ ಇಂಥ ಆ್ಯಕ್ಟಿವಿಟೀಸನ್ನು ನಾವು ನಾನ್ ಕೋರ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೇವೆ. ನೀವು ನಾನ್ ಕೋರ್ ಆ್ಯಕ್ಟಿವಿಟೀಸನ್ನೇ ನಾವು ಔಟ್ಸೋರ್ಸ್ ಮಾಡ್ತೇವೆ. ಹಾಗಾಗಿ ಏನಾಗ್ತದೆ, ದ ಕಂಪನಿ ವಿಚ್ ಈಸ್ ಔಟ್ಸೋರ್ಸಿಂಗ್ ದೇರ್ ನಾನ್ ಕೋರ್ ಆ್ಯಕ್ಟಿವಿಟಿ ಕ್ಯಾನ್ ನೌ focus much on their core activities, and they can excel in their core activities, and they can make good profit and sales. Next, obtain outside experts. See, it happens when you are lacking with personnels who are expert in particular domain, you have to go for BPO. ನೋಡಿ, ನಮಗೆ ಒಂದು ಆಗಬೇಕಾಗಿರುವಂಥ ಕೆಲಸದಲ್ಲಿ ಅದಕ್ಕೆ ಬೇಕಾಗಿರುವಂಥ ಎಕ್ಸ್ಪರ್ಟ್ ಸಿಗ್ತಾ ಇಲ್ಲದಿದ್ದರೆ ನಾವು ಈಸಿಲಿ ಔಟ್ಸೋರ್ಸ್ ಮಾಡಿಕೊಂಡು ಅವರಿಗೆ ಪೇಮೆಂಟ್ ಮಾಡಿ ನಮ್ಮ ಕೆಲಸವನ್ನು ಮಾಡಿಸಿಕೊಳ್ಬೋದು. ಸೊ ಬಿ ಪಿ ಒ ಕಂಪನೀಸ್ ಆರ್ ವೆರಿ ವೆಲ್ ಡೆವಲಪ್ಡ್. ಎಕ್ಸ್ಪರ್ಟ್ಸ್ ನಿಮಗೆ ಅಲ್ಲಿ ಸಿಗ್ತಾರೆ, ಬಿಕಾಸ್ ಅವರು ಅದೇ ಕೆಲಸದಲ್ಲಿ ಆಲ್ವೇಸ್ ತೊಡಗಿಸಿಕೊಂಡಿರೋದ್ರಿಂದ ವಿ ಕ್ಯಾನ್ ಈಸಿಲಿ get the services of experts. Quick access to innovations in the process. It's already explained. um, when you outsource your part of work to a BPO, what happens is BPO does it with ಅಟ್ಮೋಸ್ಟ್ ಇನೋವೇಷನ್ ಆ್ಯಂಡ್ ಕ್ರಿಯೇಟಿವಿಟಿ, ಬಿಕಾಸ್ ದೇ ಆರ್ ವೆಲ್ ವೋಸ್ಡ್ ವಿತ್ ದ್ಯಾಟ್. ಅವರು ಸಾಧ್ಯವಾದಷ್ಟು ಎಲ್ಲ ಟೆಕ್ನಾಲಜಿನ ಬಳಸಿಕೊಳ್ತಾರೆ, ಇನೋವೇಷನ್ಸ್ ಎಲ್ಲ. ಹಾಗಾಗಿ ನಿಮ್ಮ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳಿಗೆ ನೀವು ಇನೋವೇಷನ್ ಟಚ್ ಕೊಟ್ಟಾಗ್ತದೆ. ಸೊ ಯು ವಿಲ್ ನೆವರ್ ಲ್ಯಾಕ್ ಬಿಹೈಂಡ್ ವಿತ್ ದ ಟೆಕ್ನಾಲಜಿಕಲ್ ಆಸ್ಪೆಕ್ಟ್ಸ್ ಆರ್ ಇನೋವೇಷನ್ಸ್. ಎಕ್ಸ್ಪಾಂಡೆಡ್ ಕವರೇಜ್. ವಾಟ್ ಹ್ಯಾಪನ್ಸ್ ಈಸ್ BPO centers are such centers which provide ರೌಂಡ್ ದ ಕ್ಲಾಕ್ ಸರ್ವೀಸಸ್. ದಿನದ 24 ಗಂಟೆ ಕೆಲಸ ಸಿಗ್ತದೆ. ಹಾಗಾಗಿ ನಾವು ನಮ್ಮ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡ್ಬೋದು ವಿದೌಟ್ ಎನಿ ಟೈಮ್ ಲಿಮಿಟ್ ಅಥವಾ ಬೌಂಡ್ರಿ. ವಿ ಕ್ಯಾನ್ ಗೆಟ್ ಅವರ್ ವರ್ಕ್ ಡನ್. ಸೊ ದೀಸ್ ಆರ್ ಆಲ್ ದಿ ಮೇನ್ ಅಡ್ವಾಂಟೇಜಸ್ ಆಫ್ BPO. ಕಮಿಂಗ್ ಟುವರ್ಡ್ಸ್ ಡಿಸ್ಅಡ್ವಾಂಟೇಜಸ್ ಆಫ್ BPO ದಲ್ಲಿ ಏನು ರಿಸ್ಕ್ ಇದೆ, ಚಾಲೆಂಜಸ್ ಇದೆ ಅಂತ ನೋಡ್ತಾ ಹೋದರೆ, ನಂಬರ್ 1, ಸೆಕ್ಯೂರಿಟಿ ಇಶ್ಯೂಸ್. ಸಿ, BPO ಈಸ್ ಬೇಸಿಕಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸ್. ದಟ್ ಮೀನ್ಸ್ you are contracting with another company which is known as BPO company, by sharing all your business related information. ಎಲ್ಲ ಇನ್ಫಾರ್ಮೇಷನ್ ಶೇರ್ ಆಗ್ತದೆ. ಪ್ರೈವಸಿ ಇಶ್ಯೂಸ್ ಬರ್ಬೋದು, ಅಲ್ಲಿ ಸೆಕ್ಯೂರಿಟಿ ಮ್ಯಾಟರ್ಸ್ ಬರ್ಬೋದು. ಇದು ಯಾವತ್ತೂ ಕೂಡ ಇರ್ತದೆ. ಸೆಕ್ಯೂರಿಟಿ ಮ್ಯಾಟರ್ಸ್ ಎಲ್ಲ ಇರೋದ್ರಿಂದ, ಲೈಕ್ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಎಲ್ಲ ನಾವು ಶೇರ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಬಿಸ್ನೆಸ್ ಪ್ಲಾನ್ ಆಗಿರ್ಬೋದು, ಬಿಸ್ನೆಸ್ ಐಡಿಯಾಸ್ ಆಗಿರ್ಬೋದು, ಅದೆಲ್ಲ ದಟ್ ಮೀನ್ಸ್ ಪ್ರೈವೇಸಿಗೆಲ್ಲ ಇಶ್ಯೂಸ್ ಆಗುವಂಥದ್ದು ಆಗ್ಬೋದು. ನೆಕ್ಸ್ಟ್, ಆ್ಯಂಟಿಸಿಪೇಟೆಡ್ ಅಥವಾ ಹೈಯರ್ ಕಾಸ್ಟ್ ಆಗುವಂಥ ಚಾನ್ಸಸ್ ಕೂಡ ಇರ್ತದೆ. See, sometimes what happens is we'll assume that by outsourcing we'll get the work done at the lesser cost, but it may not be so at every time. ಸೊ ಆ ಸಂದರ್ಭದಲ್ಲಿ BPO ನಾವು ತೆಗೆದುಕೊಂಡಂಥ ನಿರ್ಧಾರ ರಾಂಗ್ ಆಗ್ಬೋದು. ರಿಲೇಷನ್ಶಿಪ್ ಚಾಲೆಂಜಸ್. ಸಿ, ಫಾರ್ ಯುವರ್ ವರ್ಕ್ ಯು ಆರ್ ಕಾಂಟ್ರಾಕ್ಟಿಂಗ್ ವಿತ್ ಸಂಬಡಿ ಹೂ ಈಸ್ ಇನ್ ದ ಸಮ್ ಅದರ್ ಪಾರ್ಟ್ ಆಫ್ ದಿ ವರ್ಲ್ಡ್. ಬೇರೆ ಪ್ರಪಂಚದ ಯಾವುದೋ ಒಂದು ಭಾಗದಲ್ಲಿರುವಂಥ ಒಂದು ಕಂಪನಿಯ ಎಂಪ್ಲಾಯೀಸ್ ಜೊತೆಗೆ ನೀವು ಹೊಂದಾಣಿಕೆ ಮಾಡಿಕೊಳ್ಬೇಕಾಗ್ತದೆ. ಅವರ ಜೊತೆಗೆ ನೀವು ಬಿಸ್ನೆಸ್ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡಬೇಕಾಗ್ತದೆ. ಸೊ ದೇ ಆರ್ ಕ್ವೈಟ್ risky affairs, and they are not easy to manage. Next, over dependence on the service providers. See, when you have enough potential to run your business, you need not to depend on BPO companies. But what happens is, once you found a way to outsource, you will neglect you will neglect your efficiency or capacity. You will depend on outsourcing always. That will not be a good sign for a growing company. Increased scope for disruption. ಅಲ್ಲಿ ಡಿಸ್ರಪ್ಷನ್ ಆಗುವಂಥ ಚಾನ್ಸಸ್ ಇರ್ತದೆ.
ಬಿಕಾಸ್ ಯು ನೀಡ್ ಟು ಫ್ರೀಕ್ವೆಂಟ್ಲಿ ಮಾನಿಟರ್ ಆರ್ ಸೂಪರ್ವೈಸ್ ದಿ ಟಾಸ್ಕ್. ನೀವು ಅಲ್ಲಿ ಒಂದು ಸಲ ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗಿಗೆ ಅಥವಾ ಔಟ್ಸೋರ್ಸಿಂಗ್ ಕಂಪನಿಗೆ ಕೆಲಸವನ್ನು ಹಂಚಿಕೊಟ್ಟ ಮೇಲೆ ಅಲ್ಲಿ ಮುಗ್ದು ಹೋಗೋದಿಲ್ಲ, ಫ್ರೀಕ್ವೆಂಟ್ಲಿ ಸೂಪರ್ವೈಷನ್ ಮಾಡಬೇಕು. ಅಲ್ಲಿ ಡಿಸ್ರಪ್ಷನ್ ಆಗೋದ್ರಿಂದ ದಟ್ ಮೀನ್ಸ್ ಅಲ್ಲಿ ಅದನ್ನು ಡಿಸ್ರಪ್ಷನ್ ಅಂತ ಕನ್ಸಿಡರ್ ಮಾಡ್ಬೋದು ಅವರು. ಸೊ ದ್ಯಾಟ್ ವಿಲ್ ಬಿ ಆಲ್ಸೋ risk involved ಅಥವಾ challenges involved which has to be tackled with. These are all the important advantages and disadvantages of BPO. Summary reads out like this: BPO is a type of outsourcing wherein a third party service provider is employed to carry out one or more business functions. Companies contract with BPO companies for back office and front office services. BPO may be in the form of offshore outsourcing, onshore outsourcing, and nearshore outsourcing. BPO offers several benefits such as cost reduction, global expansion, and increased efficiency, while some of the drawbacks includes security problems, hidden costs, and over dependence.